ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿನಗಳ ನಂತರ ವಿಡಿಯೋನ ಮಾಡ್ತಾ ಇದ್ದೀನಿ ಬಿಕಾಸ್ ಇಟ್ಸ್ ಅಗೇನ್ ಅ ಟ್ರಾವೆಲ್ ವ್ಲಾಗ್. ಈ ಸಲ ನಾನು ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಆಲ್ರೆಡಿ ಚಿಕ್ಕಮಂಗ್ಳೂರಿಗೆ ಟ್ರಾವೆಲ್ ಮಾಡಿ ನಮ್ಮ ಹೋಮ್ ಸ್ಟೇ ಕೂಡ ರೀಚ್ ಆಗಿದ್ದೀನಿ. ಬಟ್ ಕ್ಯಾಮ್ರಾನ ಫೇಸ್ ಮಾಡ್ಕೊಂಡು ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಬಂದು ಡಿಸೆಂಬರ್ 9th ಸ್ಯಾಟರ್ಡೇ. ನಾವು ಸ್ಯಾಟರ್ಡೇ ಅರ್ಲಿ ಮಾರ್ನಿಂಗ್ ಅಲ್ಲ, ಒಂದು 8 o'clock ಹಂಗೆ ಮನೆ ಬಿಟ್ವಿ. ಸೊ ನಾವು ಬ್ಯಾಂಗ್ಳೂರಲ್ಲಿರೋದು. ಸೊ ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರಿಗೆ 4.5 to 5 hours ಜರ್ನಿ ಇತ್ತು. ಸೊ ನಾವು 8 o'clock ಹಂಗೆ ಬ್ಯಾಂಗ್ಳೂರು ಬಿಟ್ವಿ. ಸೊ ಇವಾಗ ಆಲ್ಮೋಸ್ಟ್ ಹಾಫ್ ಆನ್ ಅವರ್ ಆಯಿತು ನಾವಿಲ್ಲಿ ರೀಚ್ ಆಗಿ. 1:30 ಇಲ್ಲಿ ರೀಚ್ ಆಗಿದ್ದೀವಿ. ಸೊ ಈ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾವಿರೋ ಹೋಮ್ ಸ್ಟೇದು ಟೂರ್ ಕೂಡ ಕೊಡ್ತೀನಿ ನಿಮಗೆ. ಅದಕ್ಕಿಂತ ಮುಂಚೆ ನಾವು ಬ್ಯಾಂಗ್ಳೂರಿಂದ ಚಿಕ್ಕಮಂಗ್ಳೂರಿಗೆ ಹೇಗೆ ಟ್ರಾವೆಲ್ ಮಾಡಿದ್ವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಾವು ಕಾರ್ ಮೂಲಕದಿಂದ ಟ್ರಾವೆಲ್ ಮಾಡಿದ್ವಿ, ಅಂದರೆ ರೋಡ್ ಟ್ರಿಪ್. ಒಂದು 4.5 to 5 hours ಜರ್ನಿ ಇತ್ತು. ಸೊ ಜರ್ನಿ ತುಂಬಾ ಚೆನ್ನಾಗಿತ್ತು. ಯೂಶ್ವಲಿ ನನಗೆ ಕಾರ್ ಡ್ರೈವ್ಸ್ ಮತ್ತು ಬೈಕ್ ರೈಡ್ಸ್ ತುಂಬಾ ಇಷ್ಟ. ಮತ್ತು ಟ್ರಾವೆಲ್ಗೆಲ್ಲ ಪ್ಯಾಕಿಂಗ್ ಹೆಂಗೆ ಮಾಡಬೇಕು ಅಂತ ಅದು ಕೂಡ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದು ಲಿಂಕ್ ಕೂಡ ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ನೀವು ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ಕೂಡ ಹೋಗಿ ನೋಡ್ಬೋದು. ಚಿಕ್ಕಮಂಗ್ಳೂರು ಒನ್ ಆಫ್ ದಿ ಬ್ಯೂಟಿಫುಲ್ ಪ್ಲೇಸ್ ಅಂತ ನಾನು ತುಂಬ ರೀಲ್ಸಲ್ಲಿ, ಯೂಟ್ಯೂಬ್ ವೀಡಿಯೋಸಲ್ಲಿ ನೋಡಿದ್ದೀನಿ ಮತ್ತು ತುಂಬ ಕೇಳಿದ್ದೀನಿ ಕೂಡ. ಬಟ್ ನಾನು ಇಲ್ಲಿವರೆಗೂ ಯಾವತ್ತೂ ಚಿಕ್ಕಮಂಗ್ಳೂರಿಗೆ ಬಂದಿಲ್ಲ. ಇದೇ ಫಸ್ಟ್ ಟೈಮ್ ನಾನು ಚಿಕ್ಕಮಂಗ್ಳೂರು ಬಂದಿರೋದು. ಸೊ ಇಲ್ಲಿವರೆಗೂ ನಾನು ಬಂದಿನ್ನ ಹಾಫ್ ಆನ್ ಅವರ್ ಟು 45 minutes ಅಷ್ಟೇ ಆಗಿರೋದು. ದ ಎಕ್ಸ್ಪೀರಿಯನ್ಸ್ ಇಸ್ ವಾವ್. ಸೊ ಹೋಮ್ ಸ್ಟೇ ಅಂತೂ ತುಂಬಾ ಚೆನ್ನಾಗಿದೆ ಮತ್ತು ಸುತ್ತ ಪ್ಲೇಸಸ್ ಕೂಡ ಇಟ್ಸ್ ವೆರಿ ನೈಸ್. ಇನ್ನು ಯಾವ್ಯಾವ ಪ್ಲೇಸಸ್ ವಿಸಿಟ್ ಮಾಡಿ ಆ ಪ್ಲೇಸಸ್ ಹೆಂಗಿರುತ್ತೆ ಅಂತ ನೋಡೋಕ್ಕೆ ನಾನಂತೂ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನಂತರ ಯಾರಾದರೂ ಫಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಮುಂದೆ ಬರೋದಾದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅನ್ನೋ ಕಾರಣದಿಂದ, ಮತ್ತು ನನ್ನ ಮೆಮೊರೀಸ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿ ಒಂದು ವಿಡಿಯೋ ಮೂಲಕ ಅದನ್ನು ನಾನು ಸೇಫಾಗಿ ಇಟ್ಕೊಳ್ಬೇಕು ಅನ್ನೋದಕ್ಕೂ ಕೂಡ ನಾನು ಈ ವ್ಲಾಗ್ನ ಮಾಡ್ತಾಯಿದ್ದೀನಿ. ಹೋಮ್ ಸ್ಟೇದು ಟೂರ್ ಸ್ಟಾರ್ಟ್ ಮಾಡೋಣ ಬನ್ನಿ. ಈ ದಾರಿಯಿಂದ ಒಳಗಡೆ ಬಂದಿದ್ದು. ಸೊ ನಮ್ಮ ಗಾಡಿನ ಅಲ್ಲಿ ಪಾರ್ಕ್ ಮಾಡಿದ್ದೀವಿ. ಡೈನಿಂಗ್ ಏರಿಯಾ ಇಲ್ಲಿದೆ ಮತ್ತು ನಮ್ಮ ಹೋಮ್ ಸ್ಟೇ ಅಲ್ಲಿದೆ. ಸೊ ನಾವು ಇರೋ ಹೋಮ್ ಸ್ಟೇ ಪ್ಲೇಸ್ ಹೆಸರು ಬಂದು ಮೂಲೆ ಮನೆ ಹೋಮ್ ಸ್ಟೇ ಅಂತ. ಇದು ಮಲ್ಲಂದೂರಲ್ಲಿರೋದು. ಸೊ ಅದೇ ನಮ್ಮ ಹೋಮ್ ಸ್ಟೇ. ಇಲ್ಲಿ ಡೈನಿಂಗ್ ಏರಿಯಾ ಇದೆ. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಒಳಗಡೆ ಹೋಗೋಕ್ಕಿಂತ ಮುಂಚೆ ಹೊರಗಡೆ ಹೇಗಿದೆ ಅನ್ನೋದನ್ನ ನೋಡೋಣ. ಸೊ ನೋಡಿ, ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಆಮೇಲೆ ನಾವು ಆ ಕಡೆ ನೋಡೋದಾದರೆ ಫುಲ್ಲು ಗ್ರೀನರಿ ಇದೆ. ಇಲ್ಲಿ ಜಾಸ್ತಿ ಕಾಫಿ ಪ್ಲಾಂಟೇಶನ್ಸ್ ಇದೆ ಬಿಕಾಸ್ ಇಟ್ಸ್ ಚಿಕ್ಕಮಂಗ್ಳೂರು. ಇಲ್ಲಿಂದ ನಾವು ನೋಡಿದ್ರೆ ವ್ಯೂ ಈ ಥರ ಇರುತ್ತೆ. ವೆರಿ ಗ್ರೀನರಿ, ಆಸಮ್. ಇದೆಲ್ಲ ಲೈಟಿಂಗ್ಸ್ ಇದೆ. ಸೊ ನೈಟ್ ಟೈಮ್ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನಿಸುತ್ತೆ. ಸೊ ಇವತ್ತು ನೈಟ್ ಹೇಗಿರುತ್ತೆ ಅಂತ ನೋಡೋಣ. ಸೊ ಬನ್ನಿ ಡೈನಿಂಗ್ ಏರಿಯಾ ಒಳಗಡೆ ಹೋಗೋಣ. ಸೊ ನೋಡಿದ್ರಲ್ಲ ಡೈನಿಂಗ್ ಏರಿಯಾ ಹೇಗಿತ್ತು ಅಂತ. ಇವಾಗ ನಮ್ಮ ಹೋಮ್ ಸ್ಟೇ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ನಮ್ಮ ಹೋಮ್ ಸ್ಟೇ ಹೋಗಿ ಇಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಹೋಮ್ ಸ್ಟೇಗೆ ಹೋಗೋಕ್ಕಿಂತ ಮುಂಚೆ ಕ್ಯಾಂಪ್ ಏರಿಯಾ ನೋಡೋಣ. ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ ನೈಟ್ ಟೈಮ್.
ಇಲ್ಲಿ 6 ಜನ ಕುತ್ಕೊಬೋದು. ಸೊ ಇಲ್ಲಿ ಫೈರ್ ಕ್ಯಾಂಪ್ ಹಾಕ್ತಾರೆ. ಈ ಸುತ್ತ ಕಾಫಿ ಪ್ಲಾಂಟೇಶನ್ಸ್ ಇದೆ. ಸೊ ಬನ್ನಿ ರೂಮ್ಗೆ ಹೋಗೋಣ. ಸೊ ಇಲ್ಲಿ ಸೀಟಿಂಗ್ ಏರಿಯಾ ಇದೆ. ಸೊ ನಾವು ಬ್ರೇಕ್ಫಾಸ್ಟ್ ಲಂಚ್ ಇಲ್ಲೇ ಕುತ್ಕೊಂಡು ಮಾಡ್ಬೋದು ಅಥವಾ ಡೈನಿಂಗ್ ಏರಿಯಾದಲ್ಲೂ ಮಾಡ್ಬೋದು. ಇಲ್ಲ ವ್ಯೂನ ಎಂಜಾಯ್ ಮಾಡೋಕ್ಕಾದ್ರೂ ಇಲ್ಲಿ ಕುತ್ಕೊಬೋದು. ನಮ್ಮ ರೂಮಿಂದ ವ್ಯೂ ಈ ಥರ ಕಾಣಿಸುತ್ತೆ. ಈ ಡಬಲ್ ಕಾಟ್ ಬೆಡ್ಸ್ ಇದೆ. ಮತ್ತೆ ಇಲ್ಲಿಂದಲೂ ವ್ಯೂ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲೊಂದು ಕಿಟಕಿ ಇದೆ, ಅಲ್ಲೊಂದು ಕಿಟಕಿ ಇದೆ. ಎರಡು ಕಡೆನೂ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ. ಸೊ ಇಲ್ಲಿ ನಾವು ಲಗೇಜ್ ಸ್ಟೋರೇಜ್ ಮಾಡೋಕ್ಕೆ ವಾರ್ಡ್ರೋಬ್ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೊಂದು ಡ್ರೆಸ್ಸಿಂಗ್ ಟೇಬಲ್. ಮೇಲ್ಗಡೆ ಲೈಟಿಂಗ್ಸ್ ನೋಡೋದಾದ್ರೆ ಈ ತರ ಕೊಟ್ಟಿದ್ದಾರೆ. ಇದು ಒಂದು ಹಟ್ ಟೈಪ್ ಅಲ್ಲಿ ಇದೆ. ಇಲ್ಲಿ ನಮ್ಮ ಲಗೇಜ್ನೆಲ್ಲ ಆಲ್ರೆಡಿ ಇಟ್ಬಿಟ್ಟಿದ್ದೀವಿ. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್. ವಾಶ್ರೂಮ್ ಹೇಗಿದೆ ಅಂತ ನೋಡೋಣ. ನಿಮಗೆ ರೂಮ್ ಟೂರ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ನಿಮಗೆ ಈ ಪ್ರಾಪರ್ಟಿ ಅಂದರೆ ಈ ಹೋಮ್ ಸ್ಟೇ ಹೇಗೆ ಅನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಬಗ್ಗೆ ಹೇಳಬೇಕಂದ್ರೆ ಈ ಪ್ರಾಪರ್ಟಿ ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಇಷ್ಟ ಆಯಿತು. ಬಿಕಾಸ್ ಆಫ್ ದ ಗ್ರೀನರಿ ಮತ್ತು ವ್ಯೂ ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ಕೂಡ ಅಫೋರ್ಡೆಬಲೇ. ಸೊ ಎಷ್ಟು ಪ್ರೈಸ್ ಕೊಟ್ವಿ ನಾವು ಈ ಹೋಮ್ ಸ್ಟೇಗೆ ಅನ್ನೋದಕ್ಕೆ ನಾನು ಈ ಸ್ಕ್ರೀನ್ ಮೇಲೆ ಪಾಪಪ್ ಮಾಡ್ತೀನಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೂಡ ಆ್ಯಡ್ ಮಾಡ್ತೀನಿ, ಚೆಕ್ ಮಾಡ್ಕೊಬೋದು. ನಾವು ಆಲ್ರೆಡಿ 1:30ಗೆ ಇಲ್ಲಿ ರೀಚ್ ಆಗಿರೋದ್ರಿಂದ ಇಲ್ಲೇ ಅವ್ರದ್ದೇ ರೆಸ್ಟೋರೆಂಟ್ ಇದೆ. ಅವರೇ ಅಡುಗೆ ಮಾಡಿ ಕೊಡ್ತಾರೆ. 1:30 ಆಗಿರೋದ್ರಿಂದ ಇವರೇ ಇಲ್ಲಿ ಅಡುಗೆ ಮಾಡ್ತಾರೆ. ಸೊ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಇನ್ಕ್ಲೂಡೆಡ್ ಇದೆ. ಆ್ಯಕ್ಚುಲಿ ನಿಮಗೆ ಲಂಚ್ ಮತ್ತು ಡಿನ್ನರ್ ಬೇಕಂದ್ರೂ ನೀವು ಬುಕ್ ಮಾಡೋವಾಗೇ ಅದನ್ನು ಇನ್ಕ್ಲೂಡ್ ಮಾಡಿ ಹೇಳಿದ್ರೆ ಅವರು ಅದ್ರ ಅಕಾರ್ಡಿಂಗ್ ನಿಮಗೆ ಪ್ರೈಸ್ ಹೇಳ್ತಾರೆ. ನಾವು ಆ್ಯಕ್ಚುಲಿ ಜಸ್ಟ್ ಬ್ರೇಕ್ಫಾಸ್ಟ್ಗೆ ಔಟ್ ಮಾಡಿದ್ವಿ. ಬಿಕಾಸ್ ನಾವು ಹೊರಗಡೆ ಇಲ್ಲಿ ಫೇಮಸ್ ಪ್ಲೇಸಸ್ನ ಅಂದರೆ ಫುಡ್ ಹೋಟೆಲ್ಸ್ ರೆಸ್ಟೋರೆಂಟ್ಸ್ನ ವಿಸಿಟ್ ಮಾಡೋಣ ಅಂತ ಹೇಳಿ ನಾವು ಜಸ್ಟ್ ಬ್ರೇಕ್ಫಾಸ್ಟ್ ಅಷ್ಟೇ ಇನ್ಕ್ಲೂಡ್ ಮಾಡ್ಕೊಂಡ್ವಿ. ಬಿಕಾಸ್ ಮಾರ್ನಿಂಗ್ ಟೈಮ್ ಬ್ರೇಕ್ಫಾಸ್ಟ್ ಹುಡ್ಕೊಂಡು ಹೋಗೋದು ಸ್ವಲ್ಪ ದೊಡ್ಡ ಟಾಸ್ಕ್ ಆಗುತ್ತೆ, ಅದಕ್ಕೋಸ್ಕರ. ಸೊ ಆದರೆ ಇವತ್ತು ನಾವು 1:30ಗೆ ರೀಚ್ ಆಗಿರೋದ್ರಿಂದ ಹೊರಗಡೆ ಹೋಗಿ ಮತ್ತೆ ಹುಡ್ಕೋಕ್ಕೋಸ್ಕರ ಲೇಟ್ ಆಗುತ್ತೆ ಅಂತ ಇಲ್ಲೇ ಹೇಳಿದ್ದೀವಿ. ರೈಸ್ ಮತ್ತು ಚಿಕನ್ ಕರಿ ಮತ್ತು ಪೆಪ್ಪರ್ ಚಿಕನ್ ಡ್ರೈನ ಹೇಳಿದ್ದೀವಿ. ಸೊ ಆಲ್ರೆಡಿ ಮಾಡ್ತಾ ಇದ್ದಾರೆ ಡೈನಿಂಗ್ ಏರಿಯಾದಲ್ಲಿ. ಆ ಡೈನಿಂಗ್ ಏರಿಯಾದಿಂದ ಸ್ವಲ್ಪ ಮುಂದೆನೇ ಅವ್ರ ಕಿಚನ್ ಇರೋದು. ಸೊ ಕಿಚನ್ ಮತ್ತು ಡೈನಿಂಗ್ ಏರಿಯಾ ಅಟ್ಯಾಚ್ಡ್ ಇದೆ ಅವ್ರದ್ದು. ಸೊ ಫುಡ್ ಟೇಸ್ಟ್ ಹೇಗಿರುತ್ತೆ ಅಂತ ಆಮೇಲೆ ಫುಡ್ ಬಂದ ಮೇಲೆ ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಸೊ ಅಷ್ಟೇ ಇಲ್ಲಿವರೆಗೂ. ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಟಿಲ್ ದೆನ್ ಕೀಪ್ ವಾಚಿಂಗ್. ಈ ಮೂಲೆ ಮನೆ ಹೋಮ್ ಸ್ಟೇ ನಮ್ಮ ಮಮ್ಮಿಗೆ ಹೇಗೆ ಅನಿಸ್ತು ಅಂತ ಕೇಳೋಣ. ಹೇಗೆ ಅನಿಸ್ತು ಮಮ್ಮಿ? ತುಂಬ ಚೆನ್ನಾಗಿದೆ. ಹೊಸ ಮನೆ, ಹೊಸ ರೂಮು. ಸೊ ಇನ್ನೊಂದು ಏನಂದರೆ ಈ ರೂಮ್ನ ಅಂದರೆ ಈ ಹೋಮ್ ಸ್ಟೇ ಸ್ಟಾರ್ಟ್ ಮಾಡಿ ಜಸ್ಟ್ 15 to 20 ಡೇಸ್ ಅಷ್ಟೇ ಆಗಿದೆ. ಸೊ ಇದ್ರ ಪಕ್ಕ ಇನ್ನೊಂದು ರೂಮ್ ಇದೆ, ಬಟ್ ಅದಕ್ಕೆ ಆಲ್ರೆಡಿ ಯಾರೋ ಸ್ಟೇ ಆಗಿದ್ದಾರೆ. ಬಟ್ ಈ ರೂಮು ಇದು ಫ್ರೆಶ್, ನಾವೇ ಫಸ್ಟ್ ಬಂದಿರೋದು. ಸೊ ಅದು ನಮ್ಗೆ ತುಂಬ ಇಷ್ಟ ಆಯಿತು. ಬಿಕಾಸ್ ಎಲ್ಲ ಫುಲ್ ನೀಟ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿದೆ. ಇಲ್ಲಾಂದ್ರೂ ನೀಟಾಗಿ ಮೇಂಟೈನ್ ಮಾಡ್ತಾರೆ. ನಮಗೇನು ಊಟ ಬೇಕೋ ನಾವು ಹೇಳಿದ್ರೆ
ಅದವ್ರು ಪ್ರಿಪೇರ್ ಮಾಡಿ ಇಲ್ಲೇ ಪ್ರಿಪೇರ್ ಮಾಡಿ ಕೊಡ್ತಾರೆ. ಸೊ ಜಸ್ಟ್ ಹಾಫ್ ಅನ್ ಅವರ್ ಮುಂಚೆ ಹೇಳಿದ್ರು ಅವರು ಪ್ರಿಪೇರ್ ಮಾಡಿ ಕೊಡ್ತಾರೆ. ಅವ್ರಿಗೆ ಪ್ರಿಪೇರ್ ಮಾಡಬೇಕಲ್ವಾ. ಸೊ ಅವರು ನಾವು ಬುಕ್ ಮಾಡೋವಾಗೆ ಲಂಚ್ ಮೆನ್ಯೂ, ಬ್ರೇಕ್ಫಾಸ್ಟ್ ಮೆನ್ಯೂ, ಡಿನ್ನರ್ ಮೆನ್ಯೂ ಎಲ್ಲ ಕಳಿಸ್ತಾರೆ. ಅವಾಗೂ ಬೇಕಾದರೆ ಏನೇನು ಬೇಕು ಅಂತ ಹೇಳಿದ್ರೆ ನಾವು ಬರೋಷ್ಟೊತ್ತಿಗೆ ಅವ್ರು ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ನಾವು ಜಸ್ಟ್ ಬ್ರೇಕ್ಫಾಸ್ಟ್ ಹೇಳಿರೋದ್ರಿಂದ ಇದು ಒಂಥರ ಲಂಚು ಸಡನ್ ಪ್ಲ್ಯಾನ್ ಆಯಿತು. ಸೊ ಇಲ್ಲೇ ತಿಂದ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ ಬೇರೆ ಪ್ಲೇಸಸ್ ನೋಡೋಕ್ಕೆ ಅಂತ ಅಂದ್ಕೊಂಡ್ವಿ ನಾವು. ಸೊ ಇಲ್ಲೇ ಹೇಳಿದ್ವಿ. ಸೊ ಆಲ್ರೆಡಿ ಮಾಡ್ತಿದ್ದಾರೆ, ಒಂದು 30 to 45 ಮಿನಿಟ್ಸಲ್ಲಿ ಮಾಡಿ ಕೊಡ್ತಾರೆ. ಲಂಚ್ ಪ್ರಿಪೇರ್ ಆಗೋಷ್ಟೊತ್ತಿಗೆ ಸುತ್ತಮುತ್ತ ಇನ್ನು ಏನೇನಿದೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಅಂತ ಎಲ್ಲರೂ ಹೊರಟಿದ್ದೀವಿ. ಸೊ ನಿಮಗೂ ಕೂಡ ತೋರಿಸ್ತೀನಿ, ಬನ್ನಿ. ಇಲ್ಲಿ ನೋಡಿ ಫ್ಲವರ್ಸ್ ಎಷ್ಟು ಚೆನ್ನಾಗಿರೋ ಕಲರ್ ಇದೆ ಫ್ಲವರ್ಸ್ಗೆ. ಸೊ ಇಲ್ಲಿರೋದೆಲ್ಲ ಬಂದು ಕಾಫಿ ಬೀಜ. ಇದನ್ನು ಹಸಿದಿದೆ. ಈ ಥರ ಫುಲ್ ಸುತ್ತ ಕಾಫಿ ಪ್ಲಾಂಟೇಶನ್ಸ್ ಇದೆ ನೋಡಿ. ಇಲ್ಲಿ ರೆಡಿಶ್ ಪಿಂಕ್ ಕಲರ್ ಆಗಿದೆ. ತುಂಬ ಎತ್ತರವರೆಗೂ ಮರಗಳಿದೆ ಇಲ್ಲಿ. ಅಷ್ಟರಲ್ಲೇ ಊಟ ರೆಡಿಯಾಗಿತ್ತು. ಸೊ ಊಟ ಮಾಡಕ್ಕೆ ಬಂದ್ವಿ. ರೈಸ್, ಒಂದು ಚಿಕನ್ ಕರಿ, ಪೆಪ್ಪರ್ ಚಿಕನ್ ಡ್ರೈ, ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮಾಡಿಕೊಂಡು ನಾವು ನೆಕ್ಸ್ಟು ಸನ್ಸೆಟ್ ಪಾಯಿಂಟ್ ಮತ್ತು ಶೂಟಿಂಗ್ ಪಾಯಿಂಟ್ಗೆ ಹೊರಡ್ತಾ ಇದ್ದೀವಿ. ಇಲ್ಲಿಂದ ನಾನು ನೆಕ್ಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ವಿಡಿಯೋ ಆಲ್ರೆಡಿ 12 ಮಿನಿಟ್ಸ್ ಆಗೋಗಿರೋದ್ರಿಂದ ಲೆಂತಿ ಆಗುತ್ತೆ ಅಂತ ಹೇಳಿ ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನ ಮರ್ತೋಗ್ಬೇಡಿ. ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಮತ್ತೊಂದು ಚಿಕ್ಕಮಂಗ್ಳೂರು ವ್ಲಾಗ್ ಜೊತೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.